ಈ ನಗುವಿನ ಹಿಂದೆ ನಿಮ್ಮ ಆರೋಗ್ಯ ಅಡಗಿದೆ ಅನ್ನೋದನ್ನ ಮರಿಬಾರದು. ನೋಡಿ ಇವರಿಬ್ರು ಹೆಂಗ್ ಮಾತಾಡ್ಕತಾ ಇದ್ರು ಗಿಣಿಮರಿಗಳಂಗೆ. ನೋಡಲ್ಲಿ ಅತಕ್ತಿರಿಕ ಕೂತಾಳ ಅವಳು. ಅವ್ವ ತಾಯಿ ಇತಕ್ತಿರಿಕೋ 20,000 ದುಡ್ಡು ಕೊಟ್ಟು ಕರ್ಸಾರ ನನ್ನ ಇಲ್ಲಿ ಕೂತಿದ್ದ ಅತಕ್ತಿರಿಕ ಕೂತಾಳು ಮಾತಾಡ್ಕೊಂಡು. ನಮ್ಮ ಬೇರೆ ಹಣೆ ಕೆಚ್ಕೊಂಡು ಪಾಪ ಅವಳ ಕಷ್ಟ ಅವಳಗಾಗ ಕೂತದ ಅವಳನ್ನೇ ಮಾತಾಡ್ಸಕ್ ಹೋಗಳೆ. ಯಾಕೆಂದ್ರೆ ಈ ನಗುವಿನ ಹಿಂದೆ ನಿಮ್ಮ ಆರೋಗ್ಯ ಇದೆ ಅನ್ನೋದನ್ನ ಮರೆಯಬಾರದು. ಇವತ್ತು ಯಾರಿಗೂ ದೀರ್ಘಾಯುಸಿಲ್ಲ ಎಲ್ಲವೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. 30 ವರ್ಷಕ್ಕೆ ಫಿಗರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆ ಡಮಾರ್. ಯಾರಿಗೂ ಇಲ್ಲ. ಈಗ ಎಲ್ಲಾರ ಮನೇಲೂ ಶುಗರ್ BP. ಯಾರೊಬ್ಬರು ನೋಡು ಸಂಧೆ ಆದ್ಮೇಲೆ ಗುಳಿಗೆ ಮಡಿಕ ಕೂತಿರೋರಿಗೆ. ಆದ್ರೆ ನೆನಪಿಟ್ಕೊಳ್ಳಿ, ಜೀವನ ಅಂತಕ್ಕಂಥದ್ದು ನಶ್ವರ, ಶಾಶ್ವತವಲ್ಲ. ಇದು ಪ್ರೀತಿಯೊಂದೇ ಶಾಶ್ವತ. ನಾಳಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು. ಅಯ್ಯೋ ನಾಳೆ ಹೆಂಗಪ್ಪ ಅಂತ. ನೋಡಿ, ಭಗವಂತನ ಪ್ರೇರಣೆ ಇದ್ರೆ ನಾಳೆ ನನ್ನ ಸ್ನಾನವನ್ನ ನಾನೇ ಮಾಡ್ತೀನಿ. ಅವನ ಪ್ರೇರಣೆ ಇಲ್ಲ ಅಂದ್ರೆ ನನ್ನ ಸ್ನಾನವನ್ನ ಬೇರೆ ಯಾರೋ ಮಾಡಿಸ್ತಾರೆ. ನಾಳೆ ನಾವು ಸ್ನಾನ ಮಾಡ್ತೀವಿ ಅಂತಾನೆ ಗ್ಯಾರಂಟಿ ಇಲ್ಲ. ನಾನೇ ಮಾಡ್ತೀನೋ ಬೇರೆಯವರು ಮಾಡಿಸ್ತಾರೋ ಗೊತ್ತಿಲ್ಲ. ಆದ್ರೆ ಮನುಷ್ಯನೊಳಗಿರ್ತಕ್ಕಂಥ ಅಹಂಕಾರವನ್ನ ಬಿಡಬೇಕು ಮಾನವ. ನನ್ನೊಳಗಿನ ಅಹಂಕಾರವನ್ನ ಬಿಟ್ರೆ ಅವನು ಮನುಷ್ಯನಾಗಿ ಬಾಳ್ಲಿಕ್ಕೆ ಸಾಧ್ಯ. ಇವತ್ತು ನೀವು ನೋಡ್ತಾ ಇದ್ದೀರಿ, ಈಗೊಂದು ತಿಂಗಳಲ್ಲಿ ಸ್ವಂತ ಅಣ್ಣನೇ ತಮ್ಮನನ್ನ ಚುಚ್ಚಿ ಚೂರಿಯಿಂದ ಕೊಂದು ಸಾಯಿಸಿಬಿಟ್ಟ ನಮ್ಮ ಜಿಲ್ಲೆನಲ್ಲೇ. ನಿಮಗೆಲ್ಲ ಗೊತ್ತಿದೆಯಲ್ವಾ? ಅವನು 1000 ವರ್ಷ ಬದುಕ್ತಾನಪ್ಪ ಸಾಯಿಸ್ತವನು. ಬೇರೆಯವರಲ್ಲ, ಒಂದೇ ಎದೆ ಹಾಲು ಕುಡ್ದಂತ ಅಣ್ಣ ತಮ್ಮಂದ್ರು. ಯಾಕೆ ಈ ದ್ವೇಷ, ಅಸೂಯೆ? ಏನು ಹೊತ್ಕೊಂಡು ಹೋಗೋದಕ್ಕೆ? 8,500 ಕೋಟಿಯ ಒಡೆಯ ಒಬ್ಬ ಮೊನ್ನೆ ದಿನ ಗುಂಡೊಡ್ಕೊಂಡು ಸತ್ತೋದ್ನಲ್ಲ. ದುಡ್ಡಿಂದ ಸಂತೋಷ ಸಿಗೋದಾಗಿದ್ರೆ ಅವನೇ ಯಾಕೆ ಸಾಯ್ತಿದ್ದ? ನಾವು ಅರ್ಥ ಮಾಡ್ಕೊಳ್ಬೇಕು, ಸಂಬಂಧಕ್ಕೆ ಬೆಲೆ ಕೊಡಬೇಕು, ದ್ವೇಷಗಳನ್ನು ಬಿಡಬೇಕು. ಈಗ ನೋಡಿ, ಗ್ರಾಮ ಪಂಚಾಯಿತಿ ಶುರುವಾಯ್ತು. ಈಗ ನೋಡಿ, ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ. ನೋಡಿ, ಇದೇ ಹರಿಕತೆ ಅಂದ್ರೆ. ನಮ್ಮನ್ನು ನಾವು ತಿದ್ದುಕೊಳ್ಳೋದೇ ಹರಿಕತೆ. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋದೇ ಒಂದು ದೇವರ ಕತೆ. ಒಬ್ಬ ರಾಮ ಲಕ್ಷ್ಮಣರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದ್ರಿದ್ರು. ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೋಬೇಕು, ಮಾತಾಡಬಾರ್ದು ದಯಮಾಡಿ. ಮುಂದಿನ ಪೀಳಿಗೆ ಸುಖವಾಗಿ ಬೆಳಿಬೇಕು ಅಂದ್ರೆ, ಸಂತೋಷವಾಗಿರಬೇಕು ಅಂದ್ರೆ ಮಕ್ಕಳಿಗೆ ಪ್ರೀತಿಯ ಬಗ್ಗೆ ತಿಳುವಳಿಕೆಯನ್ನು ಹೇಳಿ, ತಂದೆ ತಾಯಿಗಳ ಬಗ್ಗೆ, ಅಣ್ಣ ತಮ್ಮಂದಿರ ಬಗ್ಗೆ ಹೊಂದಾಣಿಕೆ ಆಗೋದ್ರ ಬಗ್ಗೆ ಹೇಳಿ. ದ್ವೇಷಗಳನ್ನು ಕಲಿಸಬಾರದು. ರಾಮ ಲಕ್ಷ್ಮಣರಿಗಿಂತ ಹೆಚ್ಚಾಗಿ ಒಬ್ಬ ಅಣ್ಣ ತಮ್ಮಂದ್ರಿದ್ರು. ಅಣ್ಣ ಏನಾದ್ರೂ ಅಣ್ಣನಿಗೆ ನೋವಾದ್ರೆ ತಮ್ಮನ ಕಣ್ಣಲ್ಲಿ ನೀರು ಬರ್ತಿತ್ತು, ತಮ್ಮನಿಗೆ ನೋವಾದ್ರೆ ಅಣ್ಣನ ಕಣ್ಣಲ್ಲಿ ರಕ್ತನೇ ಬರ್ತಿತ್ತು. ಒಬ್ರನ್ನೊಬ್ರು ಬಿಟ್ಕೊಟ್ಟಿರ್ಲಿಲ್ಲ. ಅಪ್ಪ ಅಮ್ಮ ಸತ್ತೋಗಿದ್ರು. ತಾಯಿ ತಂದೆ ಸಾಯುವಾಗ ಒಂದು ಮಾತು ಹೇಳಿದ್ರು, 6 ಎಕರೆ ಜಮೀನಿದೆಯಪ್ಪ, ನೀವು ಸಂತೋಷವಾಗಿ ಒಟ್ಟಿಗೆ ಇರೋ ತನಕ ಒಟ್ಟಿಗೆ ಇರ್ರಿ, ಬೇಡ ಅಂದಾಗ ಅದನ್ನ ಅರ್ಧ ಭಾಗ ಮಾಡ್ಕೊಂಡು ಸುಖವಾಗಿ ಬದುಕ್ರು ನನ್ನಪ್ಪ, ಕೆಟ್ಟ ಹೆಸರು ತರಬೇಡಿ ಅಂತ. ಸಂಪಾದನೆ ಮಾಡಿದ್ರು, ಯಾರು ಸವಾಸಕ್ಕೂ ಹೋಗ್ತಿರ್ಲಿಲ್ಲ. ಅದು ಯಾವ ದುಷ್ಟ ದೇವತೆ ಕಣ್ಣು ಬಿತ್ತು ಏನೋ. ಎಲ್ಲಾ ಊರುಗಳಲ್ಲೂ ಈ ನಾರದ್ರವರ ಕೆಲವು ಜನ ಸೈಲೆಂಟ್ ಆಗಿ ಫಿಟ್ಟಿಂಗ್ ಮಾಡಿಬಿಡ್ತಾರೆ, ಒಳಗೆ ಗೊತ್ತಾಗೋದಿಲ್ಲ ಹೆಂಗ್ ಮಾಡಿದ್ದೆ ಫಿಟ್ಟಿಂಗ ಅಂತ. ಈ ಊರಲ್ಲಿ ಇಲ್ಲ. ನಾನು ಹೇಳ್ತಾ ಇರೋದು ನಮ್ಮೂರ್ ಕಡೆಗೆ. ಈ ಊರಲ್ಲಿ ಒಳ್ಳೆ ಮನಸ್ಸರೆಲ್ಲ ಇರೋರು. ಒಬ್ಬ ಅಣ್ಣನ ಹತ್ರ ಹೋಗಿ ಹೇಳ್ದ, ಇವ್ರನ್ನ ದೂರ ಮಾಡ್ಬೇಕು ಅಂತ ಅವ್ನ ಮನಸ್ಸಲ್ಲಿ ಇತ್ತಲ್ಲ. ಅಣ್ಣನಿಗೆ ಹೇಳ್ದ, ಹೋಗಿ ನಿನ್ ತಮ್ಮ ನಿನ್ ಕಾಣ್ದಂಗೆ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾವನೆ, ಮೊದಲು ಭಾಗ ಕೊಟ್ಟು ಅವನ ಆಚೆ ಕಳಿಸು ಮಗ, ನಾನು ನಿನ್ನ ಅಣ್ಣ ತಮ್ಮ ಹೇಳ್ತಾ ಇರೋನು ಅಂದ. ಕೆಟ್ಟ ಮಾತು ಬೇಗ ಮನಸ್ಸಿಗೆ ಹೋಗುತ್ತೆ, ಚಾಡಿ ಮಾತು ಬೇಗ ಮನಸ್ಸಿಗೆ ಹೋಗುತ್ತೆ. ಅದೊಂಥರ ಆಲ್ಕೋಹಾಲ್ ಇದ್ದಂಗೆ. ಮನೆಗೆ ಬಂದ ತಮ್ಮ ಅಣ್ಣ ಹಿಡ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ಟ. ಇಬ್ಬರಿಗೂ ಜಗಳ ಹತ್ಕತ್ತು.
ನಾನು ಕಾಣ್ದಂಗೆ ಎಷ್ಟೊಂದು ಲಕ್ಷ ದುಡ್ಡು ಮಾಡಿದೀಯ, ನಾನು ಇಷ್ಟೆಲ್ಲ ಬಡ್ಕ ಸಾಯ್ತಾವನೆ, ಹೋಗು ಮನೆಯಿಂದ ಆಚೆಗೆ. ಒಡೆದಾಡಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, ಕೇಸ್ ಆಯ್ತು ಕೋರ್ಟ್ಗೆ. ಇವನೊಂದು 10 ಗುಂಟೆ ಮಾರೋದು, ಅವನೊಂದು 10 ಗುಂಟೆ ಮಾರೋದು. ಯಾರೋ ಒಬ್ರು ಪುಣ್ಯಾತ್ಮರು ಇಂಥ ಪ್ರಕಾಶ್ ಅಣ್ಣಂತವ್ರು ಕುರ್ಸಿ ಅವ್ರನ್ನ ಬುದ್ಧಿ ಹೇಳಿದ್ರು, ಮುಂಡೆ ಮಕ್ಕಳ ಅನ್ಯಾಯವಾಗಿ ನಿಮ್ಮ ಅಪ್ಪ ನಿಮ್ಮಮ್ಮ ಊರಲ್ಲಿ ಒಳ್ಳೆ ಹೆಸರು ತಂದಿದ್ದವ್ರು, ಅಂತವ್ರ ಮನೆ ಮುಟ್ಟಿ ನೀವು ಹಿಂಗೆ ಹಾಳು ಮಾಡ್ಬಿಟ್ರಲ್ಲೋ. ಬಾಯ್ಲಿ, ಈ ಯುಗಾದಿ ಅಮಾವಾಸ್ಯೆ ಕಳಿ ತನಕ ನೀವು ಈಗ ಈ ಜಮೀನಲ್ಲಿ ಕಬ್ಬು ನೆಟ್ಟಿದ್ದೀರಲ್ಲಪ್ಪ, ಆ ಕಬ್ಬಲ್ಲಿ ಒಂದೇ ಬೆಳೆ ತೆಗಿ ತನಕ ನೀವಿಬ್ರು ಒಟ್ಟಿಗೆ ವ್ಯವಸಾಯ ಮಾಡಬೇಕು. ಯುಗಾದಿ ಕಳಿಲಿ, ಕಬ್ಬು ಕಟವಾಗ್ಲಿ, ಆಮೇಲೆ ಭಾಗ ಮಾಡ್ಕೊಡ್ತೀವಿ ಕಣಪ್ಪ ನಿಮ್ಗೆ ಅಂತ ಹೇಳಿದ್ರು. ಸರಿಯ ತಪ್ಪ? ಯಜಮಾನ್ರ ಮಾತಿಗೆ ಅಣ್ಣ ತಮ್ಮ ಇಬ್ರು ಕೂಡ ಒಪ್ಪಿಗೆ ಕೊಟ್ರು. ಕೇಳಿಸ್ಕೊಳ್ಳಿ, ನಾನು ಹೇಳುವ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಲಿ. ಅಣ್ಣ ನೇಗ್ಲಿಡ್ಕೊಂಡು ಉಳುಮೆ ಮಾಡ್ತಾವನೆ, ತಮ್ಮ ಹಿಂದ್ಗಡೆಯಿಂದ ತೇವ್ರಿ ಸವರ್ಕೊಂಬತ್ತಾವನೆ. ನೋಡಿ ಅವರ ಅದೃಷ್ಟವೋ ಏನೋ, ಆ ನೇಗಿಲ ಗುಳಕ್ಕೆ ಚಿನ್ನದ ಬಿಂದಿಗೆ ಸಿಕ್ಬಿಡ್ತಂತೆ. ನೋಡಿ ಅವತ್ತು ಚಿನ್ನದ ಬಿಂದಿಗೆ, ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನ, ವಜ್ರ, ವೈಡೂರ್ಯ ಅಲ್ಲಿ ಸಿಕ್ಬಿಡ್ತಂತೆ. ನೋಡಿ ಅಣ್ಣ ಎತ್ಕೊಂಡು ನೋಡ್ದ, ಆಹಾ ತಾಯಿ ತಂದೆ ಮಾಡಿದ ಪುಣ್ಯ ನಮ್ ಜಮೀನಲ್ಲಿ ನಿಧಿ ಸಿಕ್ಬಿಡ್ತಲ್ಲ. ತಮ್ಮ ಓಡೋಡ್ ಬಂದ, ಅಣ್ಣ ಕೇಸ್ ವಾಪಸ್ ತಕೊಂಡು ಆ ಚಿನ್ನದಲ್ಲಿ ಬರ್ತಕ್ಕಂತ ಅರ್ಧರ್ಧ ಪಾಲ್ ಮಾಡ್ಕೊಂಡು ನಾವು ಸುಖವಾಗಿ ಬಾಳೋಣ ಕಾರಣ ಅಂದ. ಅಣ್ಣ ಅಂದ, ಆಯ್ತು ಸಂಜೆಗೆ ಯಜಮಾನ್ರು ಸೇರಿಸಿ ತೀರ್ಮಾನ ಮಾಡಮ್ಮ, ಈ ಚಿನ್ನದ ಬಿಂದಿಗೆಯನ್ನ ತಗೊಂಡೋಗಿ ನೋಡಲ್ಲಿ ಆಲದ ಮರ್ತ ಮುಡುಗು, ಸಂಜೆ ತನಕ ನೀನು ಮುಟ್ಟುವಂಗಿಲ್ಲ ನಾನು ಮುಟ್ಟುವಂಗಿಲ್ಲ, ಮಧ್ಯಾಹ್ನ ಆಗದೆ ಹೋಗ್ ಮನೆಗೆ ಹೋಗಿ ಊಟ ತಂದ್ಬಿಡು. ತಮ್ಮ ಊಟ ತರಕ್ಕೆ ಊರೊಳಕ್ ಬಂದ. ಅಣ್ಣನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಶುರುವಾಯಿತು. ಈಗಲೇ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡವನೇ, ಚೆಂಬು ಆ ಬಿಂದಿಗೆ ಸಿಕ್ಕಿರೋದು ನನಗೆ, ನಾನು ಇದ್ರಲ್ಲಿ ಭಾಗ ಕೊಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಇವನನ್ನ ಸಾಯಿಸಿಬಿಡ್ಬೇಕು ಅಂತ ಕೆಟ್ಟ ಆಲೋಚನೆ ಮಾಡ್ದ ಅಣ್ಣ. ಒಂದ್ ದಿಂಡ್ಗಲ್ನ ತಗೊಂಡು ಆಲದ ಮರದ ಮೇಲೆ ಸೊಪ್ಪಿನ ಮರೆಯಲ್ಲಿ ಕೂತ್ಕೊಂಡ್ಬಿಟ್ಟ. ತಮ್ಮ ಊಟ ತಗೊಂಡ್ ಬಂದ, ಊಟದ ಟಿಫನ್ ಕ್ಯಾರಿಯರ್ ಸೈಡ್ಗಿಟ್ಟು, ದನ ನೋಡಿದ್ರೆ ಗದ್ದೆ ಒಳಗೆ ನಿಂತವೆ, ಚಿನ್ನದ ಬಿಂದಿಗೆ ಇಲ್ಲೇ ಬಿದ್ದಿದೆ, ನಮ್ಮ ಅಣ್ಣೆ ತಗೋದ್ನ ಕಾಣಲ್ಲ ಅಂದ್ಬಿಟ್ಟು ಚಿನ್ನದ ಬಿಂದಿಗೆ ಇಟ್ಕೊಂಡು ನೋಡ್ತಾ ಇದ್ದ. ತಮ್ಮ ಮೇಲ್ ಕೂತಿದ್ದಂತ ಅಣ್ಣ ದಿಂಡ್ಗಲ್ನ ತಮ್ಮನ ತಲೆ ಮೇಲೆ ಡಬಾರ್ನೆ ತಾಕ್ಬಿಟ್ಟಾಗಿದೆ. ತಮ್ಮ ರಕ್ತ ಕಕ್ಕಿ ಸತ್ತೋದ. ತಮ್ಮನ ಹೆಣವನ್ನ ಎಳೆದು ಕಬ್ಬಿನ ಮರೆ ಔಸಿ ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ ಅಣ್ಣ ತಮ್ಮ ತಂದಿದ್ದಂತ ಊಟ ಮಾಡ್ತಾ ಇದ್ದ. ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ಟ ಅಲ್ಲಿ. ಕಾರಣ ಏನು ಅಂದ್ರೆ, ತಮ್ಮ ಬರುವಾಗ್ಲೇ ಊಟಕ್ಕೆ ವಿಷ ಕಂಡು ತಂದಿದ್ದಂತೆ ನಮ್ಮ ಅಣ್ಣನ ಸಾಯಿಸಬೇಕು ಅಂತ. ಒಬ್ಬರ ಚಾಡಿ ಮಾತು 2 ಜೀವಗಳನ್ನ ಕಳುತಾಕ್ಬಿಡ್ತು. ಮನಸ್ಸಿನಿಗೆ ಆಸೆ ಶುರುವಾದ್ರೆ, ಆಸೆ ಇದೆ, ಆಸೆ ಇಲ್ವಲ್ಲ, ಆಸೆ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಐಸಿಯುನಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾಗ ಕೇಳೋದವನು ಅಷ್ಟೇ, ಒಂದು ಇಂಜೆಕ್ಷನ್ ಕೊಡ್ಸ್ ಪ್ರಾಣ ಉಳಿಸ್ರಪ್ಪ ಅಂತಾನೆ, ದುಡ್ಡೆಲ್ಲ ಕೇಳುವುದಿಲ್ಲ ಅವನು. ಒಳ್ಳೆ ಡಾಕ್ಟರ್ ತೋರಿಸ್ರಪ್ಪ ಅಂತಾನೆ ಅಷ್ಟೇ. ಅದಕ್ಕೆ ಬಂಧುಗಳೇ, ಚಾಡಿ ಮಾತಿಗೆ ಯಾವತ್ತೂ ನಿಮ್ಮ ಮನೆಯನ್ನ ಕೊಡಬೇಡಿ. ಮೂರನೆಯವ್ರ ಕೈಗೆ ನಿಮ್ಮ ಮನೆಯನ್ನ, ನಿಮ್ಮ ಮಾನ ಮರ್ಯಾದೆಯನ್ನ ಮೂರನೆಯವ್ರ ಕೈಗೆ ಕೊಡಬೇಡಿ. ಅಣ್ಣ ತಮ್ಮ ಅಕ್ಕ ತಂಗಿ ಏನೇ ಕಷ್ಟವಾಗ್ಲಿ ನಿಮ್ಮ ಒಳಗಿನ ಗುಟ್ಟನ್ನ ಯಾರಿಗೂ ಹೇಳ್ಬೇಡಿ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಪ್ರೀತಿಯಿಂದ ಬಾಳಬೇಕು. ಅದಕ್ಕೆ ಹೇಳ್ತಾರೆ, 3ರಲ್ಲಿ ಯಾಕೋ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ಒಂದಲ್ಲ ಒಂದು ದಿನ ಕಣ್ಣು ಮುಚ್ಕೊಂಡು ಹೋಗುವಾಗ ನಿನ್ನಿಂದೆ ಆಸ್ತಿ ಬರಲ್ಲ, ಅಂತಸ್ತು ಬರಲ್ಲ, ಐಶ್ವರ್ಯ ಬರಲ್ಲ, ನಿನ್ನ ಹೆತ್ತ ಅಣ್ಣ ತಮ್ಮಂದಿರೇ ಜೊತೆಲಿ ಬರೋದು, ಅವರೇ ಬಂದು ನೀರು ಇಯೋದು, ಅವರೇ ಓಡ್ ಬಂದು ನಮ್ಮ ಅಣ್ಣ ಅಂತ ತಪ್ಕೊಳ್ಳೋದು ಅವರೇ. ಅದಕ್ಕಾಗಿ ನಾವು ಪ್ರೀತಿಯನ್ನ ಗಳಿಸೋಣ, ಹಠಮಾರಿತನವನ್ನ ಬಿಡೋಣ. ಸಾಕು ಹಠ ಮಾಡಿದ್ದು. ನಾವಿನ್ನು
ಎಷ್ಟು ವರ್ಷ ಬದುಕ್ತೀವೋ ಏನೋ, ನೀರ್ ಮೇಗಳು ಗುಳ್ಳೆ ಇದ್ದಾಗೆ ಪ್ರೀತಿಯಿಂದ ಬದುಕೋಣ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಬಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಬಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಬಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಬಣ್ಣ ಮುಚ್ಚಿ. ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಮಕ್ಕಳಿರುವಾರಣ್ಣ ಎಲ್ಲಿ ತನಕ, ಹೆಂಡ್ರು ಮಕ್ಕಳಿರುವಾರಣ್ಣ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ ಸತ್ತಾಗ ಬರುವಾರಣ್ಣ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ, ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಬಣ್ಣ ಮುಚ್ಚಿ.
ಪ್ರಾಣ ಪಕ್ಷಿ ಹಾರೋ ತನಕ ಅಳಚಯ್ಯ ಮಾಯದ ಪರೆಯ ಮುಕ್ತಿ ಒಂದಕ ಅಳಚಯ್ಯ ಮಾಯದ ಪರೆಯ ಮುಕ್ತಿ ಒಂದಕ ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲೆ ಮಣ್ಣ ಮುಚ್ಚಿ. ಬರಲಿ ಒಂದು ಜೋರಾದ ಚಪ್ಪಾಳೆ ಎಲ್ಲರಿಂದ. ಸತ್ಯವಾದ ಕತೆ ಘಟನೆ ಇವುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಬದುಕಬೇಕಾಗಿದೆ ನೋಡಿ.